ಸಾಯಿ ಭಕ್ತರಿಗೂ ಶ್ರೀ ಸಾಯಿನಾಥರ ದಿವ್ಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಸಾಯಿ ಸಚ್ಚರಿತ್ರೆಯ 12ನೇ ಅಧ್ಯಾಯದಲ್ಲಿ ಬರುವ ಸಂತರ ಧ್ಯೇಯ ತಿಳಿದುಕೊಳ್ಳೋಣ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲೋಸುಗವೇ ಪರಮಾತ್ಮನು ಅನೇಕ ಅವತಾರಗಳನ್ನೆತ್ತಿದನೆಂಬುದು ಸರ್ವರಿಗೂ ತಿಳಿದ ಅಂಶ. ಆದರೆ ಸಂತರ ಧ್ಯೇಯವೇ ಬೇರೆ. ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಮೊದಲು ದುಷ್ಕರ್ಮಿಗಳಿಗೋಸ್ಕರ ವ್ಯಥೆ ಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಯತ್ನಿಸುತ್ತಾರೆ. ಭವಸಾಗರವನ್ನು ನಿರ್ಮೂಲನ ಮಾಡುವ ಅಗಸ್ತ್ಯರವರು ದೇವರು ಸಂತರಲ್ಲಿ ವಾಸಿಸುತ್ತಾನೆ, ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆಯಲ್ಲ. ಇಂತಹ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು. ಅವರಲ್ಲಿ ದೈವಿಕತೆಯ ತೇಜಸ್ಸಿತ್ತು. ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು. ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ. ಅವರು ಭಕ್ತರಿಗೋಸ್ಕರ ತಮ್ಮ ಪುಣ್ಯದ ಗಣಿಯನ್ನು ಬರಿದು ಮಾಡಿಕೊಂಡರು. ಬಾಬಾ ಅವರ ದರ್ಶನ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು. ಅವರ ಯೋಗ ಬರದಿದ್ದರೆ, ಬಾಬಾರವರು ಅವರನ್ನು ಜ್ಞಾಪಿಸಿಕೊಳ್ಳದೇ ಇದ್ದರೆ, ಅಥವಾ ಅವರ ಲೀಲೆಗಳು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂತಹವರು ಬಾಬಾರವರನ್ನು ಕಾಣಬೇಕೆಂಬ ಚಿಂತೆಯನ್ನಾದರೂ ಹೇಗೆ ಮಾಡಬಹುದು? ಸಾಯಿಬಾಬಾರವರನ್ನು ಕಾಣಬೇಕೆಂದು ಅಭಿಲಾಷೆ ಇಟ್ಟುಕೊಂಡ ಅನೇಕರಿಗೆ ಅವರ ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶವೇ ದೊರೆಯಲೇ ಇಲ್ಲ. ಇಂತಹವರು ಅವರಲ್ಲಿ ದೃಢ ವಿಶ್ವಾಸವನ್ನಿಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನಾಕಾಂಕ್ಷೆ ನೆರವೇರಿದಂತೆಯೇ. ಬಾಬಾರವರ ದರ್ಶನ ಪಡೆದು ಶಿರಡಿಯಲ್ಲಿಯೇ ಬಹಳ ದಿವಸವಿರಲೂ ಸಹ ಸಾಧ್ಯವಿರಲಿಲ್ಲ. ಬಾಬಾರವರು ಒಪ್ಪಿಗೆ ಕೊಡುವವರೆಗೆ ಅಲ್ಲಿ ಇರಬಹುದಾಗಿತ್ತು. ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರಡಿಯನ್ನು ಬಿಟ್ಟು ಹೊರಡಬೇಕಾಗುತ್ತಿತ್ತು. ಎಲ್ಲವೂ ಅವರ ಇಚ್ಛೆಯನ್ನು ಅವಲಂಬಿಸಿತ್ತು. ಶ್ರೀ ಸಾಯಿನಾಥರು ಈ ಅಧ್ಯಾಯದಲ್ಲಿ ನಮಗೆ ಯಾರೊಂದಿಗೂ ದ್ವೇಷ ಹಗೆತನವನ್ನು ನಾವು ಕೂಡ ಮಾಡಬಾರದು ಎನ್ನುವ ತತ್ವವನ್ನು ಸಾರಿದ್ದಾರೆ. ಸಂತರಿಗೆ ಒಳ್ಳೆಯವರು ಕೆಟ್ಟವರು ಎನ್ನುವ ಭೇದ ಭಾವ ಇರುವುದಿಲ್ಲ. ಅವರು ಕೆಟ್ಟವರನ್ನು ಒಳ್ಳೆಯ ಮಾರ್ಗಕ್ಕೆ ತರಲು ಬಹುವಾಗಿ ಪ್ರಯತ್ನಿಸುತ್ತಾರೆ ಎನ್ನುವ ಮಾತಿದೆ. ಮತ್ತು ಶಿರಡಿಗೆ ನಾವಾಗಿಯೇ ಅಲ್ಲಿ ಹೋಗಿ ಬಾಬಾರವರ ದರ್ಶನ ಮಾಡಲು ಖಂಡಿತವೂ ಸಾಧ್ಯವಿಲ್ಲ. ಬಾಬಾರವರು ನಮ್ಮನ್ನು ಜ್ಞಾಪಿಸಿಕೊಂಡು ಅವರು ನಮ್ಮನ್ನು ಬರಮಾಡಿಕೊಂಡರೆ ಮಾತ್ರ ನಾವು ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಬಹುದಾಗಿದೆ. ಆದ್ದರಿಂದ ಶ್ರೀ ಸಾಯಿನಾಥರ ಶಿರಡಿಗೆ ಯಾರಾದರೂ ಯಾತ್ರೆಯನ್ನು ಮಾಡಿದಾಗ ಬಾಬಾ ನಿಮ್ಮ ಈ ದರ್ಶನ ಭಾಗ್ಯವನ್ನು ನಮಗೆ ಕರುಣಿಸಿದ್ದಕ್ಕೆ ನಿಮಗೆ ನಮ್ಮ ಶಿರಸಾಷ್ಟಾಂಗ ಪ್ರಣಾಮಗಳು ಎಂದು ಬಾಬಾರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ಈ ಅದೃಷ್ಟ ಸಿಗುವುದಿಲ್ಲ. ನಿಜವಾಗಿಯೂ ಶಿರಡಿಯ ದರ್ಶನ ಮಾಡಿದವರೇ ಪುಣ್ಯವಂತರು. ಸರ್ವರಿಗೂ ಶುಭವಾಗಲಿ. ಓಂ ಸಾಯಿರಾಮ್. ನಮಸ್ಕಾರ.